ಬಾಲ ಆಂಜನೇಯನ ಕಥೆಗಳು. ಅಂಜನಾ ದೇವಿ ಮತ್ತು ಕೇಸರಿಯಪ್ಪರಿಗೆ ಹುಟ್ಟಿದ ಬಲಶಾಲಿ ಮಗನೇ ಆಂಜನೇಯ. ಅವನಿಗೆ ವಾಯುದೇವರ ಆಶೀರ್ವಾದವೂ ಇತ್ತು. ಬಾಲ್ಯದಿಂದಲೇ ಅವನು ತುಂಬಾ ಬಲಿಷ್ಠ ಮತ್ತು ಚುರುಕು ಆಟಗಾರನಾಗಿದ್ದ. ಒಂದು ದಿನ ಬೆಳಗ್ಗೆ ಆಂಜನೇಯನು ಆಕಾಶದಲ್ಲಿ ಹೊಳೆಯುತ್ತಿದ್ದ ಕೆಂಪು ಸೂರ್ಯನನ್ನು ನೋಡಿ ಅದನ್ನು ಮಾವಿನ ಹಣ್ಣೆಂದು ತಿಳಿದು ಅದನ್ನು ತಿನ್ನಬೇಕು ಎಂದುಕೊಂಡು ಆಕಾಶಕ್ಕೆ ಹಾರಿದನು. ಆ ಸಮಯದಲ್ಲಿ ರಾಹು ಗ್ರಹಣಕ್ಕಾಗಿ ಸೂರ್ಯನನ್ನು ಆವರಿಸಿಕೊಳ್ಳಲು ಬರುತ್ತಿದ್ದನು. ಆಂಜನೇಯನು ಅವನನ್ನು ಕಂಡು ಹೊಡೆದು ಓಡಿಸಿದನು. ಇದನ್ನು ಕಂಡ ಇಂದ್ರದೇವರಿಗೆ ಕೋಪ ಬಂದು ಅವರು ತಮ್ಮ ವಜ್ರಾಯುಧದಿಂದ ಆಂಜನೇಯನ ಮೇಲೆ ದಾಳಿ ಮಾಡಿದರು. ಅದು ಅವನ ಹನು ಅಂದರೆ ತೋಳಿನ ಭಾಗಕ್ಕೆ ಬಡಿದು ನೆಲಕ್ಕೆ ಬಿದ್ದನು. ಇದರಿಂದಲೇ ಅವನಿಗೆ ಹನುಮಂತ ಎಂಬ ಹೆಸರು ಬಂದಿತು. ಆಂಜನೇಯನಿಗೆ ನೋವಾದುದನ್ನು ಕಂಡ ವಾಯುದೇವ ತುಂಬಾ ಕೋಪಗೊಂಡು ಪ್ರಪಂಚದಲ್ಲಿದ್ದ ಎಲ್ಲಾ ಗಾಳಿಯನ್ನು ಹಿಂತೆಗೆದುಕೊಂಡರು. ಇದರಿಂದಾಗಿ ಪ್ರಾಣಿಗಳು, ಜನರು ಮತ್ತು ದೇವತೆಗಳೆಲ್ಲರಿಗೂ ಉಸಿರಾಟಕ್ಕೆ ತೊಂದರೆಯಾಯಿತು. ನಂತರ ವಾಯುದೇವನನ್ನು ಸಮಾಧಾನಪಡಿಸಲು ಎಲ್ಲ ದೇವರುಗಳು ಬಂದು ಆಂಜನೇಯನಿಗೆ ವರಗಳನ್ನು ನೀಡಿದರು. ಬ್ರಹ್ಮದೇವರು ಅವನಿಗೆ ಯಾವ ಶಸ್ತ್ರವೂ ಹಾನಿ ಮಾಡಲಾರದೆಂದು ವರ ಕೊಟ್ಟರು. ಹಾಗೆಯೇ ಇಂದ್ರನು ಬಲವನ್ನು, ಸೂರ್ಯನು ಜ್ಞಾನವನ್ನು, ಅಗ್ನಿದೇವನು ಅಗ್ನಿಯಿಂದ ರಕ್ಷೆಯನ್ನು, ವರುಣ ದೇವನು ನೀರಿನಿಂದ ರಕ್ಷೆಯನ್ನು, ವಾಯುದೇವನು ವೇಗವನ್ನು ವರಗಳನ್ನಾಗಿ ನೀಡಿದರು. ಈ ವರಗಳಿಂದ ಆಂಜನೇಯನು ಮತ್ತಷ್ಟು ಶಕ್ತಿಶಾಲಿಯಾದನು. ಒಮ್ಮೆ ಆಂಜನೇಯನು ಋಷಿಗಳ ಆಶ್ರಮಕ್ಕೆ ಹೋಗಿದ್ದನು. ಅಲ್ಲಿ ಅವನು ಮಾಡುತ್ತಿದ್ದ ಚೇಷ್ಟೆಗಳನ್ನು ನೋಡಿ ಋಷಿಗಳು ಅವನಿಗೆ ಸ್ವಲ್ಪ ಶಾಂತಿ ಕಲಿಸಬೇಕೆಂದು ಅವನ ಶಕ್ತಿಯನ್ನು ಮರೆತು ಬಿಡುವಂತೆ ಶಾಪ ಕೊಟ್ಟರು. ನಂತರ ಅಗತ್ಯ ಬಂದಾಗ ಮಾತ್ರ ಅವನಿಗೆ ಅವನ ಶಕ್ತಿ ನೆನಪಾಗುತ್ತಿತ್ತು. ಆಂಜನೇಯನು ದೊಡ್ಡವನಾದ ನಂತರ ರಾಮನ ಸೇವಕನಾಗಿದ್ದನು. ರಾಮಾಯಣದಲ್ಲಿ ಇವನ ಅನೇಕ ಸಾಹಸಗಳನ್ನು ಉಲ್ಲೇಖಿಸಲಾಗಿದೆ. ಅವನ ಬಾಲ್ಯದ ಕಥೆಗಳು ಇಂದಿಗೂ ಮಕ್ಕಳಿಗೆ ಧೈರ್ಯ ಮತ್ತು ಭಕ್ತಿಯ ಪಾಠವನ್ನು ಕಲಿಸುತ್ತವೆ.